ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಮನೆ ಹತ್ರ ಒಂದು ಕೊಡಮಣಿತಾಯಿ ದೇವಸ್ಥಾನ ಅಂತ ಹೇಳಿ ಒಂದಿದೆ. ಅಲ್ಲಿ ಪ್ರತಿ ವರ್ಷ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಜಾತ್ರೆ ಅಥವಾ ದೈವಾರಾಧನೆ ಇರುತ್ತೆ ಪ್ರತಿ ವರ್ಷ. ಹಾಗಾಗಿ ಈ ಸಲ ಕೂಡ ಇದೆ. ಈ ಸಲ ಮಾರ್ಚ್ 3 ಮತ್ತು 4ನೇ ತಾರೀಕು ಇತ್ತು. ಇದು ಮಾರ್ಚ್ 3ನೇ ತಾರೀಕು ನಾವು ಹೊರಟಿದ್ದು ಜಾತ್ರೆಗೆ. ರಾತ್ರಿ ಸ್ಟಾರ್ಟ್ ಆಗುವಂಥದ್ದು ಇದು. ಹಾಗಾಗಿ ನಾವೆಲ್ಲ ಹೊರಟಿದ್ದೇವೆ ರಾತ್ರಿ. ಅಲ್ಲಿ ಭಜನೆ ಎಲ್ಲ ಆಗ್ತಾ ಇರುತ್ತೆ. ಬನ್ನಿ ಹಾಗಾದ್ರೆ ಏನೆಲ್ಲ ಇದೆ ಅಂತ ನೋಡುವ. ಜಾತ್ರೆಗೆ ಹೋಗ್ಲಿಕ್ಕೆ ಇಲ್ಲಿ ವೆನಿಶಾ ಇದ್ದಾಳೆ. ಈ ದಾರಿಯಿಂದ ಹೀಗೆ ನಡ್ಕೊಂಡು ಹೋಗ್ಬೇಕು ನೋಡಿ. ಅಲ್ಲೆಲ್ಲ ಟ್ಯೂಬ್ ಲೈಟ್ ಕಾಣ್ತಾ ಉಂಟು. ಇಲ್ಲಿಂದ ಅಲ್ಲಿವರೆಗೆ ಅಷ್ಟೇ. ಲಾಸ್ಟ್ ಟ್ಯೂಬ್ ಲೈಟ್ ಉಂಟಲ್ಲ, ಅಲ್ಲಿವರೆಗೆ ಹೋಗ್ಲಿಕ್ಕೆ ನಡ್ಕೊಂಡು. ಅದಲ್ಲೇ ಜಾತ್ರೆ. ನಮ್ಮ ಮನೆಯಿಂದ ಜಸ್ಟ್ ಒಂದೆರಡು ನಿಮಿಷದ ದಾರಿ ಅಷ್ಟೇ. ಜಸ್ಟ್ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಯಾರು ಅಂತ ಗೊತ್ತಿಲ್ಲ ಆಯ್ತಾ. ದಾರಿ ಅಂತ ಗೊತ್ತಿದ್ದ ಸಹ ಅವರು ಪಟಾಕಿ ಹೊಡೆದಿದ್ದಾರೆ ನೋಡಿ. ಸಾಧ್ಯ ಮಾರೆ, ನಮಗೊಂದು ಎಷ್ಟು ಭಯ ಆಗಿದೆ ಗೊತ್ತುಂಟ. ನಾವು 4-5 ಜನ ಒಟ್ಟಿಗೆ ಹೋಗ್ತಾ ಇದ್ವಿ. ಅವಳು ಪ್ರಿಷಲ್ ಮಗು ಸಹ ಇದ್ಲು. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಅವಳು ಮುಂದೆ ಹೋಗ್ತಾ ಇದ್ಲು. ಸ್ವಲ್ಪ ನಮ್ಮ ಮೈ ಮೇಲೆ ಬೀಳ್ಲಿಕ್ಕಿದ್ದು ಪಟಾಕಿ ಆಯ್ತಾ. ಅವರು ನೋಡ್ತಾ ಇದ್ದಾರೆ ಪಟಾಕಿ ಹೊಡೆಯುವವರು ನಾವು ಬರ್ತಾ ಇದ್ದೇವಂತ. ನಮಗೆ ಮಾತ್ರ ಅವ್ರು ಯಾರಂತ ಪರಿಚಯ ಇಲ್ಲ. ಆದರೆ ಅವ್ರು ನೋಡ್ತಾ ಇದ್ದಾರೆ ನಾವು ಬರ್ತಾ ಇರೋದು ಕೆಳಗಡೆಯಿಂದ. ಅದು ಟ್ಯೂಬ್ ಲೈಟ್ ಎಲ್ಲ ಉಂಟು, ಎಲ್ಲರೂ ಬರುವಂಥದ್ದು ಕಾಣ್ತದೆ. ಆಗಲೇ ಪಟಾಕಿ ಹೊಡೆದಿದ್ದಾರೆ ಇವರು. ಮೇನ್ ದಾರಿ ಇದು. ಎಲ್ಲರೂ ಸುಮಾರು ಜನ ಹೋಗ್ತಾರೆ ಈ ದಾರಿಯಿಂದ ಗೊತ್ತುಂಟಾ. ಎಷ್ಟು ಜನ ಅಂದರೆ ನಮ್ಮ ಅಂಗಳ ದಾಟಿಯೇ ಈ ದಾರಿಯಿಂದ ಹೋಗೋರು. ಕೆಲವರು ಆಚೆ ಸೈಡಿಂದ ಬರ್ತಾರೆ, ಆದರೆ ನಮ್ಮಾಚೆಯಿಂದ ಹೋಗೋರು ಇದೇ ದಾರಿಯನ್ನು ಯೂಸ್ ಮಾಡ್ಕೊಂಡೇ ಬರೋದು. ಅದು ನಾವು ಬರೋದನ್ನು ನೋಡಿ ಸಹ ಅವ್ರು ಪಟಾಕಿ ಹೊಡೆದಿದ್ದಾರಲ್ಲ. ಎಂಥ ಕೈಂಡ್ ಆಫ್ ಜನ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅವರಾಯ್ತಾ. ಅವರು ಪಟಾಕಿ ಹೊಡೆದಿದ್ದಾರೆ ಮತ್ತು ಅಲ್ಲಿಂದ ಓಡಿ ಸಹ ಹೋಗಿದ್ದಾರೆ. ಒಂದು ವೇಳೆ ಅವರು ನೋಡದೆ ಹೊಡೆದಿದ್ದಾದ್ರೆ ಪರವಾಗಿಲ್ಲ, ಅವ್ರು ನೋಡಲಿಲ್ಲ ಪಾಪ ಅಂತೇಳಿ ಬಿಡ್ಬೋದು. ಇದು ಅವ್ರು ನೋಡ್ತಾ ಇದ್ದಾರೆ ನಾವು ಬರೋದು, ಅಲ್ಲಿಂದ ನೋಡ್ತಾ ಇದ್ದಾರೆ ದೂರ ದಾರಿಯಿಂದ ಸಹ. ಆದರೂ ಸಹ ಹೊಡೆದಿದ್ದಾರಲ್ಲ. ಯಾವ ಥರದ ಮನುಷ್ಯ ಅಂತ ಅದೊಂಥರ ಬೇಕಂತ ಹೊಡೆದಾಗೆ ಅಲ್ವಾ. ಮಾಡಬಾರ್ದು ಆ ಥರ ಯಾರು ಸಹ, ಒಳ್ಳೇದಲ್ಲ ಅದೆಲ್ಲ. ಅದು ಬಿಡಿ. ಈಗ ನೋಡಿ ನಾವು ಯಾರನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ. ಇದು ಶಿಶಿರ್ ಅಂತ. ಫ್ರೀಯಾ ಕೊರ್ಲಿದ ಈಚೆ ಕಡೆಯಿಂದ ಬರುವವರಿಗೆ ಇಲ್ಲಿ ದ್ವಾರ ಎಲ್ಲ ಕಾಣಿಸುತ್ತೆ. ವರ್ಷಾವಧನೆ ಮಹೋತ್ಸವ ನೋಡಿ. ಈ ಜಾಗಕ್ಕೆ ಪಡಹೋಡಿ ಬೆಟ್ಟ ಅಂತೇಳಿ ಕರಿತೇವೆ ನಾವು. ಹಾಗಾಗಿ ಇಲ್ಲಿ ಅದೇ ಹೆಸರು ಹಾಕಿದ್ದಾರೆ, ಪಡಹೋಡಿ ಬೆಟ್ಟ ವರ್ಷಾವಧನೆ ಮಹೋತ್ಸವ ಅಂಥೇಳಿ. ನಮ್ಮ ಜವನರ್ ಅಂತ ಹೇಳಿದರೆ ಅದೊಂದು ಯುವಕರ ಒಂದು ಸಂಘ. ಇಲ್ಲಿ ನೋಡಿ ಕೆಳಗಡೆ ಒಂದು ನಿಮಗೆ ದೈವದ ಮನೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಟ್ಟಾಗಿ 1, 2, 3 ದೈವದ ಮನೆಗಳಿವೆ. ಹಾಗಾಗಿ ಇಲ್ಲಿ ಕೆಳಗಡೆ ಮತ್ತೆ ಅಲ್ಲಿ ಒಂದು ಮೇಲೊಂದು ಕಾಣಿಸ್ತಾ ಉಂಟಲ್ಲ, ಆ 2 ಕಡೆಗೆ 2ನೇ ದಿನ ದೈವಾರಾಧನೆ ಇರುತ್ತೆ. ಮೊದಲ ದಿನ ಅಂದರೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ಇವಾಗದ ದಿನ ಮುಂಚಿನ ದಿನ ಅಲ್ಲಿ ಫಸ್ಟ್ ಒಂದು ದೈವದ ಮನೆ ಇದೆ, ಅಲ್ಲಿ ದೈವಾರಾಧನೆ ಆಗ್ತಾ ಇರುತ್ತೆ. ಹಾಗಾಗಿ ಒಟ್ಟಾಗಿ 2 ದಿನದ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಜಾತ್ರೆ ಅದೇ ರೀತಿ ಭಜನೆ ಎಲ್ಲ ಆಗಿರುತ್ತೆ. ಆಮೇಲೆ ದೈವಾರಾಧನೆ ಇರುತ್ತೆ. ಇಡೀ ರಾತ್ರಿ ಕೂತ್ಕೊಳ್ತಾರೆ ದೈವಾರಾಧನೆ ನೋಡೋಕ್ಕೆ ನಮ್ಮ ಹಿಂದೂ ಬಾಂಧವರೆಲ್ಲ. ಇಲ್ಲಿ 2 ದಿನ ದೈವಾರಾಧನೆ ಇರುತ್ತಲ್ಲ, ಜಾತ್ರಾ ಮಹೋತ್ಸವ ಇರುತ್ತಲ್ಲ, 2 ದಿನ ಕೂಡ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ರಾತ್ರಿ ಹೊತ್ತಿಗೆ ಇಲ್ಲಿ ಅನ್ನ ಸಂತರ್ಪಣೆ ಈ ದಿನ ಮೊದಲ ದಿನ ನಡೆಯುತ್ತೆ. ಆಮೇಲೆ ಮರುದಿನ ಸತ್ಯನಾರಾಯಣ ಪೂಜೆ ಅಂತ ಇರುತ್ತೆ. ಸತ್ಯನಾರಾಯಣ ಪೂಜೆ ಆದಮೇಲೆ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಅದಾದಮೇಲೆ ರಾತ್ರಿ ಮತ್ತೆ ದೈವಾರಾಧನೆ ಇರುತ್ತೆ. ಹಾಗಾಗಿ 2 ದಿನದ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಇಲ್ಲಿ ಅಂಗಡಿ ಎಲ್ಲ ಏನು ಹಾಕಿದ್ದಾರೆ ನಿಮಗೆ ಕಾಣಿಸ್ತಾ ಉಂಟಲ್ಲ, ಕಡಲೆ ಇದೆಲ್ಲ ಸಣ್ಣ ವಯಸ್ಸಿಂದ ನಮಗೆ ಎಷ್ಟು ಇಷ್ಟ ಹೇಳಿದರೆ ಇಲ್ಲಿ ಬಂದರೆ ಒಂಥರ ನಮ್ಮ ಮನೆ ಹತ್ರನೇ ಅಲ್ಲ. ಕೆಳಗಡೆ ನಮ್ಮ ಮನೆ, ಇಲ್ಲಿ ಮೇಲ್ಗಡೆ ಜಾತ್ರಾ ಮಹೋತ್ಸವ, ಖುಷಿ ಆಗುತ್ತೆ ಒಂಥರ.
ಇವರ ಅಂಗಡಿಯವರು ಏನಿದ್ದಾರೆ ಅವರು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ಇವರೇ ಬರ್ತಾ ಇರೋದು. ಹಾಗೆ ನಮ್ಮ ಸ್ವಲ್ಪ ಗುರ್ತಾ ಇದೆ ಇವರಿಗೆಲ್ಲ. ಈಗ ನಾವು ಚರ್ಮುರಿ ತಗೊಳ್ತಾ ಇದ್ದೇವೆ. ಸುಮಾರು ವರ್ಷದಿಂದ ಈ ಜಾತ್ರಾ ಮಹೋತ್ಸವ ಎಲ್ಲ ನಡೆಯುತ್ತೆ ಆಯಿತಾ. ನಾವು ಹುಟ್ಟೋ ಮುಂಚೆನೇ ನಡೀತಾ ಇತ್ತು. ಹಾಗಾಗಿ ಅಪ್ಪ ಎಲ್ಲ ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ನನಗೆ ಗೊತ್ತುಂಟು, ನಾನು ನೋಡಿದ್ದೇನೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಲ್ಲಿ ಜಾತ್ರೆ 2 ದಿನ ಆದರೆ 2 ವಾರದಿಂದ ನಾನು ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ಆದರೆ ನನ್ನ ಅಪ್ಪ ಅಲ್ಲಿ ದುಡಿದಿದ್ದಾರೆ. ಈ ಒಂದು ಜಾಗದಲ್ಲಿ ಎಷ್ಟೋ ವರ್ಷದಿಂದ ದುಡಿತಾ ಇದ್ದಾರೆ. ಅಂದರೆ ಅದು ದುಡಿಯೋದು ಅಂತ ಹೇಳಿ ನಾನು ಹೇಳೋದಿಲ್ಲ, ಅವರ ಒಂದು ಮನಸ್ಸಿಗೆ ಏನು ಖುಷಿ ಕೊಡುತ್ತದೆ ಅವ್ರು ಮಾಡೋದು. ಅವರು ಅಲ್ಲಿಯೇ ಇರ್ತಾರೆ ಹೆಲ್ಪ್ ಮಾಡ್ತಾ, ಅಡುಗೆಯವರ ಜೊತೆ ಆಗಿರ್ಬೋದು, ಸ್ಟೇಜ್ ಮಾಡೋರ ಜೊತೆ ಆಗಿರ್ಬೋದು, ಅಲ್ಲಿ ಕ್ಲೀನಿಂಗ್ ಮಾಡೋರ ಜೊತೆ ಆಗಿರ್ಬೋದು, ನೀರು ಬರೋದಿಲ್ಲ ಅಂತೇಳಿ ನೀರು ಇದು ಮಾಡೋದು ಆಗಿರ್ಬೋದು. ಹೀಗೆ ಸುಮಾರು ಕೆಲಸಗಳು ನನ್ನ ಅಪ್ಪ ಹೋಗಿ ಹೆಲ್ಪ್ ಮಾಡ್ತಾರೆ. ಹಾಗೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅವರು ಹಿಂದೂ ಅದು ಇದು ಎಲ್ಲ ಈಗ ಜಾತಿ ಅಂತ ಮಾಡ್ತಾರಲ್ಲ, ಆ ಥರ ಎಲ್ಲ ನೋಡೋದಿಲ್ಲ. ಅದು ನನಗೆ ತುಂಬ ಖುಷಿ ಇದೆ. ಹಾಗಾಗಿ ಯಾರು ಮೆಚ್ಚುಗೆ ವ್ಯಕ್ತಪಡಿಸದಿದ್ರೂ ಪರವಾಗಿಲ್ಲ, ನಾನು ಇಷ್ಟು ವರ್ಷದಿಂದ ಏನು ನೋಡ್ತಾ ಇದ್ದೇನೆ ಒಂದು ಜಾತ್ರಾ ಮಹೋತ್ಸವ ನೇಮೋತ್ಸವಕ್ಕೆ ನನ್ನ ಅಪ್ಪನ ಕೊಡುಗೆ ನಾನೇನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ನನ್ನ ಕಡೆಯಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಹಾಗೆ ಇಲ್ಲಿನ ಯುವ ಜನರು ಆಗಿರ್ಬೋದು, ಹಾಗೆ ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವ ನೇಮೋತ್ಸವ ಏನಿದೆ ಪ್ರತಿ ವರ್ಷ ತುಂಬ ಒಳ್ಳೆಯದಾಗಿ ನೆರವೇರುತ್ತೆ. ಇಲ್ಲಿ 1 ರಿಂದ 6 ನಂಬರ್ ಏನಿರುತ್ತೆ ಅದಕ್ಕೆ ಒಬ್ಬೊಬ್ಬರು ಆಟಗಾರರು ಇರ್ತಾರೆ. 1 ನಂಬರಿಗೆ 20 ರೂಪಾಯಿ ಅಂತ. ಹಾಗೆ ಅವರು ಡ್ರಾ ತೆಗೆಯುವಾಗ ಯಾವ ನಂಬರ್ ಬರುತ್ತೆ ಅವರು ವಿನ್ ಆಗ್ತಾರೆ, ಅವರಿಗೆ ಒಂದೊಂದು ಕೋಲ್ಡ್ ಡ್ರಿಂಕ್ ಸಿಗುತ್ತೆ. ಅದೇ ಇದ್ರದ್ದು ಆಟ ಇರೋದು. ನಮಸ್ಕಾರ, ನಾನು ಪ್ರಜ್ಞೇಶ್ ಪಾಟೀಲ್. ಇವರು ನಮ್ಮ ಸದಸ್ಯವನ್ನ ಗಣೇಶಣ್ಣ. ಇವರೆಲ್ಲರೂ ನಮ್ಮ ಊರಿನವರು. ಹರೀಶಣ್ಣ, ಪ್ರಜ್ಞೇಶ್, ಇಲ್ಲಿ ಗಣೇಶಣ್ಣ, ಇವ್ರ ಹೆಸರು ಹೊನ್ನಣ್ಣ ಆಯಿತಾ. ಪಾಪ ನನಗೆ ಅದು ನೆನಪೇ ಹೋಯ್ತು ಅವ್ರದ್ದು ಹೆಸರು ಅಂತ. ಸೌಮ್ಯಕ್ಕ, ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಫಸ್ಟು ಇಲ್ಲಿ ಸುಜಾತ ಆಂಟಿ ಮತ್ತು ಪ್ರಿಶಲ್ ಹೋಗ್ತಾ ಇದ್ದಾರೆ, ಅವರ ಹಿಂದೆಗಡೆ ನಾವಿದ್ದೇವೆ. ಇದು ಗೋಪಾಲಣ್ಣ ಅಂತ. ಇಲ್ಲಿ ಅನ್ನ ಸಂತರ್ಪಣೆ ಅಂತ ನಾವೇನು ಹೇಳ್ತೀವಿ. ನಾವಿವತ್ತು ಬರುವಾಗಲೇ ತುಂಬ ಲೇಟ್ ಆಯಿತು, ಹಾಗಾಗಿ ಎಲ್ಲರೂ ಊಟ ಮಾಡಿ ಅಲ್ಲಿ ನೇಮೋತ್ಸವ ನೋಡ್ಲಿಕ್ಕೆ ಅಂತೇಳಿ ಕೂತ್ಕೊಂಡಿದ್ದಾರೆ. ಕೆಲವರು ಅಲ್ಲಿ ಅದು ನಂಬರ್ ಗೇಮ್ ಏನಿದೆ ಅದನ್ನೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ಎಲ್ಲರ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಇದು ನೋಡಿ, ಇದು ಊಟ ತಯಾರಿಸುವಂಥ ಜಾಗ. ಇಲ್ಲಿ ಭಟ್ರು ಎಲ್ಲ ಇರ್ತಾರೆ ಊಟ ತಯಾರಿಸಲಿಕ್ಕೆ. ಅವರೇ ತಯಾರಿಸೋದು. ತುಂಬ ಒಳ್ಳೆ ಊಟ ಇರ್ತದೆ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿರ್ತದೆ. ಅದು ಹುಣಸೆ ಹುಳಿದು ಉಪ್ಪಿನಕಾಯಿ, ಸ್ವಲ್ಪ ಸ್ವೀಟಾಗಿ ಚೆಂದ ಇರ್ತದೆ. ಇವರು ಜಯರಾಮಣ್ಣ ಅಂತ. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ, ನನ್ನ ಅಪ್ಪ. ಅವರು ಏನೋ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಇಲ್ಲಿ ನಾವು ಹೋಗುವಾಗ ಆಲ್ಮೋಸ್ಟ್ ಎಲ್ಲರದ್ದು ಊಟ ಮುಗ್ದಿತ್ತು. ಲಾಸ್ಟ್ ಕೆಲವರೆಲ್ಲ ಊಟ ಮಾಡ್ತಾಯಿದ್ರು. ಇವರು ಸುಂದರಣ್ಣ ಅಂತೇಳಿ ಸೌಂಡ್ ಲೈಟಿಂಗ್ ಎಲ್ಲ ಇವರು ನೋಡ್ಕೊಳ್ತಾರೆ. ಆಮೇಲೆ ಇವರು ಪ್ರಭಾಕರಣ್ಣ ಅಂತೇಳಿ, ಇವತ್ತು ಶರದಿ ಹೋಟೆಲ್ ಇದೆ ಮೂಡುಬಿದ್ರೆಯಲ್ಲಿ. ಇವರು ರಾಜಾರಾಮಣ್ಣ ಅಂತೇಳಿ ತುಂಬ ಕಾಮಿಡಿ ಮಾಡ್ತಾರೆ. ಇವರು ಪದ್ಮಾವತಿ ಅಕ್ಕ ಅಂತ. ಇವರು ಪದ್ಮಾವತಿ ಅಕ್ಕ. ಸುರೇಶ್ ಅಣ್ಣ ಪಾಯಸನ ಇಂಚಂಡು ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಇವರೆಲ್ಲ ನಮ್ಮ ಊರಿನ ಮಕ್ಕಳು. ಇವರೆಲ್ಲ ಭಜನೆ ಮಾಡ್ತಾರೆ ಇಲ್ಲಿ. ಹೆಣ್ಣು ಮಕ್ಕಳದ್ದೊಂದು ಗ್ರೂಪ್ ಇದೆ ನೋಡಿ. ಆಮೇಲೆ
ನಮ್ಮ ಊರಿನ ಹೆಂಗಸರು ಅವ್ರದ್ದೆಲ್ಲ ಒಂದು ಗ್ರೂಪ್ ಇದೆ, ಭಜನಾ ಮಂಡಳಿ ಇದೆ. ಹಾಗಾಗಿ ಅವ್ರದ್ದೆಲ್ಲ ಭಜನೆ ಎಲ್ಲ ಇದೆ, ನಾನು ಹಾಕ್ತೇನೆ ಒಂದು ವಿಡಿಯೋದಲ್ಲಿ ಇದೆ ಇದು. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಮಾವಿನಕಾಯಿ ಚಟ್ನಿ, ಆಮೇಲೆ ಈಗ ಅಲಸಂಡೆ ಪಲ್ಯ ಹಾಕ್ತಾಯಿದ್ದಾರೆ. ಆಮೇಲೆ ಇದು ನುಗ್ಗೆಕಾಯಿ ಎಲ್ಲ ಇದು ಮಾಡಿ ಅವರೊಂದು ಮೆಣಸ್ಕಾಯಿ ಥರ ಮಾಡಿದ್ದಾರೆ, ಅದು ಒಳ್ಳೆದಿತ್ತು ಸ್ವೀಟಾಗಿ. ಇದು ಅನ್ನ ಸಾಂಬಾರು ಇಷ್ಟಿತ್ತು. ಆಮೇಲೆ ಅದ್ರ ಜೊತೆ ಹೆಸರುಬೇಳೆ ಪಾಯಸ ಇತ್ತು. ಮೊದಲ ದಿನ ಹೆಸರುಬೇಳೆ ಪಾಯಸ ಇರುತ್ತೆ, ನೆಕ್ಸ್ಟ್ ಡೇ ಇದು ಗೋಧಿ ಪಾಯಸ ಇರುತ್ತೆ, ಸತ್ಯನಾರಾಯಣ ಪೂಜೆಯ ದಿನ. ಈಗ ನೋಡಿ ಅಮ್ಮ ಎಲ್ಲ ಊಟ ತಗೋತಾ ಇದ್ದಾರೆ. ಅವರ ಒಟ್ಟಿಗೆ ಇರೋರು ಚಂದ್ರಾವತಿ ಅಮ್ಮ ಅಂತ, ಇವರು ಶರಳಿ ಅಂತ. ಇದು ನನ್ನ ಅಮ್ಮ. ಈಗ ನನಗೆ ಸಹ ಆಟ ಆಡಬೇಕಂತ ಹೇಳಿ ಆಯಿತು, ಸುಮ್ಮನೆ ಅದು ಟ್ರೈ ಮಾಡುವ ಅಂತ. ಹಾಗಾಗಿ ನಾನು 1 ಮತ್ತು 3 ನಂಬರ್, ಪ್ರಮೀಳಾ ಆಂಟಿ 2 ಮತ್ತು 4, ನನ್ನ ಅಮ್ಮ 6, ಸುಜಾತ ಆಂಟಿ 5 ನಂಬರನ್ನು ಸೆಲೆಕ್ಟ್ ಮಾಡಿದರು. ಹಾಗಾಗಿ ಅವರು ಲಾಟ್ಸ್ ಆದಾಗ ನಂಬರ್ 1 ಬಂತು, ನನಗೆ ಒಂದು ಮಾಸ ಸಿಕ್ಕಿತು. ಹಾಗೆ ಸುಮ್ಮನೆ ಹೇಗೆ ಒಂದು ಕ್ರೇಜ್ ಅದು ಅಲ್ಲಿ ಹೋದಾಗ ಆಟ ಆಡೋದು. ಹಾಗಾಗಿ ನಾವು ಟ್ರೈ ಮಾಡಿದಷ್ಟೇ. ಮೂರನೇ ತಾರೀಕು ಎಲ್ಲ ಸುಮಾರು ಜನರಿಗೆ ಸಿಕ್ಕಿ ಜಾತ್ರೆ ಎಲ್ಲ ನೋಡಿ, ಆಮೇಲೆ ಐಸ್ ಕ್ಯಾಂಡಿ ಎಲ್ಲ ತಗೊಂಡು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಬಂದಿವಿ ವಾಪಸ್. ಇದು 4ನೇ ತಾರೀಕು ಮರುದಿನ ಸತ್ಯನಾರಾಯಣ ಪೂಜೆ ಎಲ್ಲ ಆಗ್ತಾ ಇತ್ತು ಅಲ್ಲಿ. ನಾನು ಹೋಗ್ಲಿಕ್ಕೆ ಆಗಿರಲಿಲ್ಲ, ನನಗೆ ಬೇರೆ ಕೆಲಸ ಇತ್ತು. ಹಾಗಾಗಿ ವೆನಿಷಾ ಶೂಟ್ ಮಾಡಿದ್ದನ್ನೆಲ್ಲ ನನ್ನ ಕಝನ್, ನನ್ನ ಅಮ್ಮ, ಸುಜಾತ ಆಂಟಿ, ಪ್ರಮೀಳಾ ಆಂಟಿ, ವೆನಿಷಾ ಮತ್ತು ನನ್ನ ಇನ್ನೊಬ್ಳು ಕಝಿನ್ ಪ್ರಿಷಲ್, ಇವರೆಲ್ಲ ಹೋಗಿದ್ರು. ಇದು ಎಕ್ಸ್ಟ್ರಾ ಅಂಗಡಿ ಬಂದಿತ್ತು ಆ ದಿನ. ಆಮೇಲೆ ಭಜನೆ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಸ್ ಅವಳು ಶೂಟ್ ಮಾಡಿದ್ದಾಳೆ. ಲಾಸ್ಟಿಗೆ ಸ್ವಲ್ಪ ಭಜನೆ ಎಲ್ಲ ಇದೆ, ನೋಡಿ ಬನ್ನಿ. ನನಗೆ ಇಷ್ಟ ಆಗುತ್ತೋ ಅಷ್ಟನ್ನು ನಾನು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಇದಾಗಿತ್ತು ನಮ್ಮ ಊರಿನ ಜಾತ್ರೆ. ಸಿಂಪಲ್ ಆಗಿದ್ರು ಒಳ್ಳೆಯದಾಗಿತ್ತು. ನಮೋ ನನೆ ತು ಒಂದು ಕೊಲ್ಲುನ ಆಸೆಯಂಕು ಒಂದೇ